ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನಂತ ಹೇಳಿದ್ರೆ ತುಂಬ ಡೀಪಾಗಿ ಪಾಠದ ಬಗ್ಗೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಎಕ್ಸಾಮ್ ಪರ್ಪಸ್ಸಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಅಂತ ಅಂದರೆ ತುಂಬ ವಿಚಾರಗಳು ಗೊತ್ತಿರಬೇಕಾಗಿರುತ್ತೆ. ಆದರೆ ನಾನು 10ಗೆ ಅಂದರೆ SSLCಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದರಲ್ಲಿ ಬರುವಂಥ ಸೂತ್ರಗಳು ಯಾವುದು, ಯಾವ ಸೂತ್ರಗಳನ್ನ ನೆನಪಿಟ್ಕೊಂಡಿರಬೇಕು, ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳು ಹೇಗಿರುತ್ತೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ. ನೀವು 8th ಮತ್ತು 9th ಕೂಡ ಇದ್ರ ಬಗ್ಗೆ ಕಲ್ತಿರ್ತೀರ. ಅದ್ರ ಕಂಟಿನ್ಯೂಷನ್ ಪಾರ್ಟ್ ಇಲ್ಲಾಗಿರುತ್ತೆ. ಆದರೆ ನಾವು ಅಲ್ಲಿ 8th 9th ಸರಿಯಾಗಿ ಕಲ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ನಾವು ಆನ್ಸರ್ ಮಾಡ್ಬೋದು. ಅಲ್ಲಿ 8th 9th ಕಲ್ತಿದ್ರೆ ಅದು ಸ್ವಲ್ಪ ಡೀಪಾಗಿ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಂಡಿರ್ಬೋದು. ಅಲ್ಲಿ ಏನು ಕಲ್ತಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಯಾವ ಸೂತ್ರಗಳು ನೆನಪಿಟ್ಕೋಬೇಕು ಅಂತ ಹೇಳ್ತೀನಿ. ಅದಷ್ಟು ಗೊತ್ತಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 10th ಬರೋವಂಥ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಓಕೆ, ಇದರಲ್ಲಿ ಕೆಲವೊಂದು ಸೂತ್ರಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಅದಾದಮೇಲೆ ನಾವು ಲೆಕ್ಕಗಳನ್ನ ಬಿಡಿಸ್ಬೇಕಾದ್ರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹೇಳಬೇಕು ಅಂತಂದರೆ ಈ ಪಾಠ ತುಂಬ ಸಿಂಪಲ್ ಆಗಿದೆ. ಇದನ್ನು ನಾವು ಕಲಿತ್ರೆ 3-4 ಮಾರ್ಕ್ಸು ಮತ್ತು 1 ಮಾರ್ಕ್ಸು ಈಸಿಯಾಗಿ ತೊಗೋಬೋದು. ಒಂದು ಅಂಕದ ಪ್ರಶ್ನೆಗಳು ಬರುತ್ತೆ, ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಕೂಡ ಬರುತ್ತೆ. ಈಸಿಯಾಗಿ ಇದರಲ್ಲಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಬರೋವಂಥ ಸೂತ್ರಗಳನ್ನ ನೋಡೋಣ. ಈ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಮೊದಲನೇದಾಗಿ ಸರಾಸರಿ ಅಂತ ಬಂದಾಗ ಇದರಲ್ಲಿ ಕೆಲವೊಂದು ವಿಧಾನಗಳು 3 ವಿಧಾನಗಳು ಬರುತ್ತೆ. ಅದರಲ್ಲಿ ನಾನು ಒಂದು ವಿಧಾನ ಮಾತ್ರ ಹೇಳ್ಕೊಡ್ತೀನಿ. ಎಲ್ಲನೂ ನಾವು ತಿಳ್ಕೊಂಡು ಕಷ್ಟಪಡೋದಕ್ಕಿಂತ ಎಲ್ಲನೂ ನೆನಪಿರೋದಕ್ಕೆ ಕಷ್ಟ ಆಗ್ಬೋದು. ಅದ್ರ ಒಂದೇ ಒಂದು ವಿಧಾನನ ತಿಳ್ಕೊಳ್ಳೋಣ. ಎಲ್ಲ ಲೆಕ್ಕಗಳಿಗೂ ಯಾವ ವಿಧಾನ ಅಪ್ಲೈ ಮಾಡ್ಕೋಬೋದು ಆ ವಿಧಾನ ಮಾತ್ರ ಹೇಳ್ಕೊಡ್ತೀನಿ. ಮಿಕ್ಕಿದೆರಡು ಅಂತ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಅದು ಕಲ್ತ್ರೂ ಒಳ್ಳೆಯದು. ಇಲ್ಲಾಂದರೆ ಇದು ಒಂದು ಮೆಥಡ್ ಗೊತ್ತಿದ್ದರೆ ಸಾಕು. ಸರಾಸರಿಯನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ನಮಗೆ ಸೂತ್ರ ಇದು ಬರೀ ಸರಾಸರಿ ಅಂತ ಕೊಟ್ಟಿದ್ದೀರಲ್ಲ ಹೇಗೆ ಅಂತ ಅಂದ್ಕೋಬೋದು. ಆದರೆ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಾನು ಹೇಳ್ತೀನಿ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ. ಸರಾಸರಿ ಅಂತ ಹೇಳಿದ್ರೆ ಇದನ್ನು ಎಕ್ಸ್ ಬಾರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಸಮ್ ಆಫ್ FI XI ಅಂತ ಬರೆದಿದ್ದೀನಿ. FI ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಗಿರುತ್ತೆ, XI ಅಂತ ಹೇಳಿದ್ರೆ ಮಧ್ಯಬಿಂದು ಆಗಿರುತ್ತೆ. ಈ ಮಧ್ಯಬಿಂದು ಕಂಡುಹಿಡಿಯೋದಕ್ಕೆ ಇಲ್ಲೇ ಇದೆ ಸೂತ್ರ. ಮೇಲ್ಮಿತಿ ಪ್ಲಸ್ ಕೆಳಮಿತಿ /2 ಅಂತ ಇದೆ. ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ FI ಫ್ರೀಕ್ವೆನ್ಸಿ ಇರುತ್ತಲ್ವ ಅದ್ರದ್ದು ಟೋಟಲ್. ಇಲ್ಲಿ ಈ ಸಿಂಬಲ್ ಸಮ್ ಅಂತ ಓದ್ತಾ ಇದ್ದೀನಿ. ಸಮ್ ಅಂತ ಅಂದರೆ ಅಷ್ಟನ್ನು ಕೂಡಿರೋ ಅಂಥದ್ದು ಅಂತ ಅರ್ಥ. ಕೂಡಿ ಬರೆಯುವಂಥದ್ದು. ಈ ಫ್ರೀಕ್ವೆನ್ಸಿಗಳು ಏನು ಬರುತ್ತೆ ಅದನ್ನು ಕೂಡಿ ಬರೆಯುವಂಥದ್ದು. ಇಲ್ಲಿ ಸಮ್ ಆಫ್ FI XI ಅಂತ ಇದೆ. ಈ ಫ್ರೀಕ್ವೆನ್ಸಿ ಮತ್ತು ಮಧ್ಯಬಿಂದು ಎರಡನ್ನೂ ಗುಣಿಸಿ ಅಲ್ಲಿ ಬರೋ ಅಂಥದ್ದನ್ನು ನಾವು ಕೂಡಿದಾಗ ಬರೋ ಅಂಥ ಸಂಖ್ಯೆನ ನಾವಿಲ್ಲಿ ಬರ್ಕೋತೀವಿ. ಈಗ ನಾವು ಸರಾಸರಿಯನ್ನು ಕಂಡುಹಿಡಿತೀವಿ. ಇದು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಮಗೆ ಈಸಿಯಾಗಿ ಅರ್ಥವಾಗುತ್ತೆ. ಆದರೆ ಸರಾಸರಿ ಅಂತ ಬಂದಾಗ ನಮಗೆ ಈ ಸೂತ್ರ ಗೊತ್ತಿರಬೇಕು. ಸಮ್ ಆಫ್ FI XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ. ಅದಾದಮೇಲೆ ಮಧ್ಯಬಿಂದು ಅಂದರೆ ಅವರು ಕ್ಲೋಸ್ಡ್ ಇಂಟರ್ವಲ್ಸ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ನಾವು ಬರ್ಕೋತಾ ಹೋಗ್ತೀವಿ. ಕೆಲವೊಂದು ಸಲ ಇದು 1 ಮಾರ್ಕ್ಸಲ್ಲೂ ಕೇಳೋವಂಥ ಸಾಧ್ಯತೆ ಇರುತ್ತೆ. ಆವಾಗ ನಾವು ಮೇಲ್ಮಿತಿ ಪ್ಲಸ್ ಕೆಳಮಿತಿ /2 ಅಂತ ಈ ಸೂತ್ರನ ಬಳಸ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ಮುಂದಿನ ಸೂತ್ರ ಯಾವುದಂತ ಹೇಳಿದ್ರೆ ಬಹುಲಕ ಆಗಿ ಸೂತ್ರ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದನ್ನು ಕೂಡ ನಾನು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಎಲ್ ಅಂದರೆ ಏನು ಅಂತ ನೋಡೋಣ. ಎಲ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಅಂದರೆ ಅವರು ವರ್ಗಾಂತರ ಏನು ಕೊಟ್ಟಿರ್ತಾರೆ ಕ್ಲೋಸ್ಡ್ ಇಂಟರ್ವಲ್ಸ್ ಅದರಲ್ಲಿ ನಾವು ಕೆಳಮಿತಿನ ಬರ್ಕೋತೀವಿ. ಅದಾದಮೇಲೆ H ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ ಅಂದರೆ ಅವರು ಕ್ಲೋಸ್ಡ್ ಇಂಟರ್ವಲ್ಸ್ ಕೊಟ್ಟಿರ್ತಾರಲ್ವ ವರ್ಗಾಂತರ, ಅದರಲ್ಲಿ ಎಷ್ಟು ಬಂದಿರುತ್ತೆ ಅನ್ನೋದನ್ನು ನಾವು ಎಷ್ಟು ಹೈಟ್ ಇರುತ್ತೆ ಅನ್ನೋದನ್ನು ನಾವು ಬರ್ಕೋತೀವಿ. ಅದಾದಮೇಲೆ F1 ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಹೇಳ್ತೀನಿ ಅವರ ಆವೃತ್ತಿಗಳು ಹೇಗೆ ಕೊಟ್ಟಿರ್ತಾರೆ ಆ ಆವೃತ್ತಿಗಳಲ್ಲಿ ನಾವು F1 F0 F2 ಬರ್ಕೋತೀವಿ. ಇದನ್ನು ಹೇಗೆ ಬರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಮಧ್ಯಾಂಕದಕ್ಕೂ ಮುಂಚೆ ಮಧ್ಯಾಂಕದಲ್ಲಿ ನಾವು ಇದು 1 ಅಂಕದ ಪ್ರಶ್ನೆಗಳಲ್ಲಿ
ಕೊಟ್ಟಿರೋಂಥ ಕ್ವೆಶನ್ನ ಈ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಅವ್ರು ಕೊಟ್ಟಿರೋಂಥ ಸಂಖ್ಯೆಗಳನ್ನ ಎಣಿಸಿದಾಗ ಟೋಟಲ್ ಎಷ್ಟು ಸಂಖ್ಯೆಗಳು ಕೊಟ್ಟಿರ್ತಾರೆ ಅದನ್ನು ಎಣಿಸಿದಾಗ ನಮಗೆ ಬೆಸ ಸಂಖ್ಯೆ ಏನಾದರೂ ಬಂದರೆ ಆವಾಗ ಈ ಸೂತ್ರವನ್ನು ಬಳಸ್ತೀವಿ. ಅಂದರೆ n+1/2 ಅಂದರೆ ಕೊಟ್ಟಿರೋಂಥ ಸಂಖ್ಯೆ ಇವಾಗ 1, 5, 6, 8 ಈ ರೀತಿ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ. ಇದರಲ್ಲಿ 1, 2, 3, 4 ಇದೆ. ಇನ್ನು ಒಂದು 4 ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. 1, 2, 3, 4, 5 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಂದರೆ ಅದು ಬೆಸ ಸಂಖ್ಯೆ ಆಗುತ್ತೆ. ಆ ಬೆಸ ಸಂಖ್ಯೆ ಆದರೆ ನಾವು ಆವಾಗ n+1/2 ಪ್ರಾಪ್ತಾಂಕವಾಗಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ 5+1 ÷ 2 ಮಾಡಬೇಕಾಗತ್ತೆ. ಅಂದರೆ 5+1 ಅಂದರೆ 6/2 ಆಗುತ್ತೆ. 2 3 6 ಅಂದರೆ ಮೂರನೇ ಪದ ಅಂದರೆ ಇದು ಅಂತ ಬರೆಯೋದಕ್ಕಾಗೋದಿಲ್ಲ. ಇಲ್ಲಿ ಏನಾಗಿರುತ್ತೆ, ಇದು ಸಂಖ್ಯೆಗಳನ್ನ ಆರ್ಡರ್ ಆಗಿ ಬರ್ಕೋಬೇಕಾಗತ್ತೆ. ಆ ಲೆಕ್ಕಗಳನ್ನ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನು ಡಿಸ್ಕಸ್ ಮಾಡ್ತೀನಿ ಹೇಗೆ ಅಂತ. ಅದೇ ರೀತಿ ಸಮಸಂಖ್ಯೆ ಆದಾಗ ಇವಾಗ ಇಲ್ಲಿ 4 ಕೊಟ್ಟಿಲ್ಲ ಅಂದ್ಕೊಳ್ಳಿ, 1, 2, 3, 4 ಸಂಖ್ಯೆಗಳಿದೆ ಅಂತ ಹೇಳಿದ್ರೆ ಅದು ಸಮಸಂಖ್ಯೆ ಆಗುತ್ತೆ. ಈ ರೀತಿ ಅವರು ಎಷ್ಟಾದರೂ ಸಂಖ್ಯೆಗಳನ್ನ ಕೊಟ್ಟಿರ್ಬೋದು. ಅಷ್ಟು ಸಂಖ್ಯೆಗಳನ್ನ ನೋಡಿದಾಗ ಅವರು ಸಮಸಂಖ್ಯೆಗಳನ್ನ ಕೊಟ್ಟಿದ್ರೆ ನಾವು n/2 ಅಂದರೆ n/2 ಮತ್ತು n/2+1 ಪ್ರಾಪ್ತಾಂಕಗಳ ಸರಾಸರಿಯಾಗಿರುತ್ತದೆ. ಅಂತ ಕೊಟ್ಟಿರೋ ಸಂಖ್ಯೆ n/2 ಮತ್ತು 1 ಏನು ಮಾಡ್ತೀವಿ, ಅದು ಎರಡರ ಸರಾಸರಿನ ನಾವು ಕಂಡುಹಿಡಿದಾಗ ಬರೋ ಅಂಥದ್ದನ್ನು ನಾವು ಮಧ್ಯಾಂಕ ಅಂತ ಬರಿತೀವಿ. ಇದನ್ನು ಕೂಡ ನಾನು 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೀನಿ. ಅಂದರೆ LBA ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಹೇಳ್ಬೇಕಂದ್ರೆ LBA ಕ್ವಶನ್ಸ್ ಏನು ಕೊಟ್ಟಿದ್ರೆ ಅದರಲ್ಲಿರುವಂಥ ಲೆಕ್ಕಗಳನ್ನೆಲ್ಲ ಬಿಡಿಸ್ಬಿಟ್ರೆ, ಅದರಲ್ಲೂ 1 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದ್ರೆ ನಾವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಓಕೆ, ಮುಂದಿನ ಸೂತ್ರವನ್ನು ನೋಡೋಣ. ಮುಂದಿನ ಸೂತ್ರ ನೋಡೋದಾದರೆ ಮಧ್ಯಾಂಕ. ಈ ಮಧ್ಯಾಂಕದಲ್ಲಿ L+n/2 ಮೈನಸ್ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ /F ಇಂಟು H. L ಅಂದರೆ ಮಧ್ಯಾಂಕವಿರುವ ವರ್ಗಾಂತದ ಕೆಳಮಿತಿ. ನಾವು ಸೇಮ್ ಬಹುಲಕದಲ್ಲಿ ಏನು ಯೂಸ್ ಮಾಡ್ತೀವಿ ಹಾಗೇನೆ ಇದನ್ನು ಕೂಡ. N ಅಂದರೆ ಪ್ರಾಪ್ತಾಂಕಗಳ ಸಂಖ್ಯೆ. ಅಂದರೆ ನಾವು ಫ್ರೀಕ್ವೆನ್ಸಿ ಏನಿರುತ್ತೆ ಆ ಟೋಟಲ್ ಏನು ಬರ್ಕೊಂಡಿರ್ತೀವಿ ಅದನ್ನು ನಾವು ಇಲ್ಲಿ ತಗೋತೀವಿ, /2 ಮಾಡಿ ಈ ಲೆಕ್ಕದಲ್ಲಿ ಸೂತ್ರವಾಗಿ ಬಳಸ್ಕೋತೀವಿ. ಅದಾದಮೇಲೆ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಮಧ್ಯಾಂಕವಿರುವ ವರ್ಗಾಂತರದ ಇಂದಿನ ಸಂಚಿನ ಆವೃತ್ತಿ ಬರ್ಕೋತೀವಿ. ಅದೇ ಥರ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇದಾಗಿರುತ್ತೆ. H ಅಂತ ಅಂದರೆ ಹೈಟ್ ಆಗಿರುತ್ತೆ. ಅಂದರೆ ವರ್ಗಾಂತರ ಏನು ಕೊಟ್ಟಿರ್ತಾರೆ ಅದಕ್ಕೆ ಬರೋ ಅಂಥ ಅಂತರವನ್ನು ನಾವು H ಅಂತ ಬರ್ಕೋತೀವಿ. ಅದೇನೇ ವರ್ಗಾಂತರದ ಗಾತ್ರ. ಅದೇ ರೀತಿ ಇದಿಷ್ಟು ನಾವು ಮಧ್ಯಾಂಕದ ಬಗ್ಗೆ ಹೇಳ್ಬೋದು. ಅಂದರೆ ನಮಗೆ ಮುಖ್ಯವಾಗಿ ನಮ್ಗೆ ಯಾವಾಗ ಗೊತ್ತಿರಬೇಕು, ಸರಾಸರಿ, ಮಧ್ಯಾಂಕ, ಬಹುಲಕ, ಇದು 3 ಸೂತ್ರಗಳು ಗೊತ್ತಿರಬೇಕು. ಅದಾದಮೇಲೆ ಇದನ್ನು ನಾವು 1 ಅಂಕದ ಪ್ರಶ್ನೆಗಳಲ್ಲಿ ಇದನ್ನು ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಅಂದರೆ ಇಲ್ಲಿ ಮಧ್ಯಾಂಕ, ಬಹುಲಕ, ಸರಾಸರಿ ಏನಿದೆ ಇದು 3ಕ್ಕೂ ಇರೋವಂಥ ಸಂಬಂಧ ಇದಾಗಿರುತ್ತೆ. ಈ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ ಬರ್ಕೋತೀವಿ. ಇದನ್ನು ನಾವು ಸೂತ್ರವಾಗಿ ಬಳಸ್ತೀವಿ. ಇದರಲ್ಲಿ ಯಾವುದಾದ್ರೂ 2 ನಮಗೆ ಗೊತ್ತಿದ್ದರೆ ಇನ್ನೊಂದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಇವಾಗ ಮಧ್ಯಾಂಕ ಮತ್ತು ಸರಾಸರಿ ಗೊತ್ತಿದ್ದರೆ ಬಹುಲಕವನ್ನು ಕಂಡುಹಿಡಿಬೋದು. ಬಹುಲಕ ಮಧ್ಯಾಂಕ ಗೊತ್ತಿದ್ದರೆ ಸರಾಸರಿ ಕಂಡುಹಿಡಿಬೋದು. ಈ ರೀತಿ ಇದು 3ರಲ್ಲಿ ಯಾವ್ದಾದ್ರು 2 ಗೊತ್ತಿದ್ದರೆ ನಾವು ಒಂದನ್ನು ಈಸಿಯಾಗಿ ಕಂಡುಹಿಡ್ಬೋದು. ಇದನ್ನು ನಾವು 1 ಅಂಕದ ಪ್ರಶ್ನೆಗಳಲ್ಲಿ ಜಾಸ್ತಿ ಕೇಳ್ತಾರೆ. ಮತ್ತು ಇದರಲ್ಲಿ ಈ ಮಧ್ಯಾಂಕ, ಬಹುಲಕ, ಸರಾಸರಿಗೆ ಇರುವಂಥ ಸಂಬಂಧವನ್ನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಈಗ ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವೆ ಪ್ರಾಯೋಗಿಕ ಸಂಬಂಧ ಯಾವುದು ಅಂತ ಕೇಳಿದ್ರೆ ನಾವು ಈ ಸೂತ್ರನ ಬರಿಬೇಕಾಗಿರುತ್ತೆ. ಮತ್ತು ಇದರಲ್ಲಿ ಅವರು ಕೊಟ್ಟಿರೋಂಥ ಪ್ರಶ್ನೆಯಲ್ಲಿ ಆ ಲೆಕ್ಕವನ್ನು ಬಿಡಿಸಿದಾಗ 3 ಕಂಡುಹಿಡಿಯೋದಕ್ಕೆ ಬಹುಲಕ, ಸರಾಸರಿ, ಮಧ್ಯಾಂಕ 3 ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನಾವು ಯಾವುದಾದ್ರೂ ಒಂದು ಮಧ್ಯಾಂಕ ತಪ್ಪರು ಬಹುಲಕ, ಸರಾಸರಿ ಬಹುಲಕ ಈ ರೀತಿ ಯಾವುದಾದ್ರೂ 2 ಕಂಡುಹಿಡಿದು ಮೂರನೇದು ಏನು ಬಂದಿರುತ್ತೆ ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಸೂತ್ರವನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಬೇಕಾದರೆ ಈ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಇನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಆ ಪ್ರಶ್ನೆಗಳ ಮೂಲಕ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇದೆಲ್ಲ ನಮಗೆ 4 ಅಂಕದ ಪ್ರಶ್ನೆಗಳಾಗಿರುತ್ತೆ. 4 ತಪ್ಪು 3 ಅಂಕದ ಪ್ರಶ್ನೆಗಳು. ನಾನು ಕೊನೆಯಲ್ಲಿ ನಾವು ಅಂದರೆ ಯಾವುದಾದ್ರು ಒಂದು ವಿಡಿಯೋದಲ್ಲಿ ನಾನು ಬ್ಲೂ ಪ್ರಿಂಟ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ.
ಎಲ್ಲವನ್ನು ಯಾವ ಪಾಠದಲ್ಲಿ ಎಷ್ಟೆಷ್ಟು ಓದಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಭ್ಯಾಸ 13.1 ಇದರಲ್ಲಿ ವಿದ್ಯಾರ್ಥಿಗಳು ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶವನ್ನು ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಎಕ್ಸಾಮ್ ಪರ್ಪಸ್ ಆಗಿ ಹೇಳಬೇಕು ಅಂತಂದರೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಫುಲ್ಲು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವರು ಏನು ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ವರ್ಗಾಂತರ ಏನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಸಂಖ್ಯೆಗಳೇನು ಕೊಟ್ಟಿದ್ದಾರೆ ಇದು ನಮಗೆ ಫ್ರೀಕ್ವೆನ್ಸಿ ಆಗಿರುತ್ತೆ. ಇದು ಕ್ಲೋಸ್ಡ್ ಇಂಟರ್ವಲ್ ಅಂದರೆ ವರ್ಗಾಂತರ ಆಗಿರುತ್ತೆ, ಇದು ಫ್ರೀಕ್ವೆನ್ಸಿ ಆಗಿರುತ್ತೆ. ಮತ್ತು ಅವ್ರು ಕೊಟ್ಟಿರೋ ಕ್ವೆಶನಲ್ಲಿ ಏನನ್ನ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಅಂದರೆ ಈ ಸರಾಸರಿಯನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಇದಿಷ್ಟು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಕ್ವೆಶನಲ್ಲಿ ಏನಾದರೂ ಕೊಟ್ಟಿರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದ್ರ ಬದಲು ಅವರು ಕ್ಲೋಸ್ ಇಂಟರ್ವಲ್ಸ್ ಏನು ಕೊಟ್ಟಿದ್ದಾರೆ ಮತ್ತು ಅವ್ರು ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಅದನ್ನು ಬಿಡಿಸ್ತಾ ಹೋಗೋಣ. ಇವಾಗ ಕ್ಲೋಸ್ಡ್ ಇಂಟರ್ವಲ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋತೀನಿ ನಾನು ಇಲ್ಲಿ ಡೈರೆಕ್ಟಾಗಿ. ಕ್ಲೋಸ್ಡ್ ಇಂಟರ್ವಲ್ ಏನು ಕೊಟ್ಟಿದ್ದಾರೆ, 0 ಇಂದ 2, 2 ರಿಂದ 4, 4 ರಿಂದ 6, 6 ರಿಂದ 8, 8 ರಿಂದ 10, 10 ರಿಂದ 12 ಮತ್ತು 12 ರಿಂದ 14 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದನ್ನು ನಾವು FI ಅಂತ ಬರ್ಕೊಳ್ಳೋಣ. ಆ ಸಂಖ್ಯೆಗಳ ಮನೆಗಳ ಸಂಖ್ಯೆ ಕೊಟ್ಟಿದ್ದಾರಲ್ಲ ಅದು 1, 2, 1, 5, 6, 2 ಮತ್ತು 3 ಅಂತ ಬರ್ಕೊಳ್ಳೋಣ. ಇದು ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ಇದರ ಲೈನ್ಗಳು ಕೂಡ ಹಾಕ್ಕೊಬಿಡ್ತೀನಿ, ಈಸಿಯಾಗಿ ಯಾವುದಕ್ಕೆ ಯಾವ್ದು ಬರಿತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಕ್ಲೋಸ್ಡ್ ಇಂಟರ್ವಲ್ ಈ ಟೇಬಲ್ ಹಾಕ್ಕೊಂಡ್ರೆ ನಾವು ಈಸಿಯಾಗಿ ಎಲ್ಲನೂ ಅವ್ರಿಗೆ ಕೊಟ್ಟಿರುವಂಥದ್ದು ಎಲ್ಲ ಈ ಕ್ವೆಶನಲ್ಲಿ ಸರಾಸರಿ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸರಾಸರಿ ಮಾತ್ರ ಅಲ್ಲ, ಸರಾಸರಿ, ಬಹುಲಕ, ಮಧ್ಯಾಂಕ ಎಲ್ಲವನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡಿಬಿಡ್ಬೋದು. ಓಕೆ, ಇವಾಗ ನಮಗೆ ಅವರು ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, CI ಕ್ಲೋಸ್ಡ್ ಇಂಟರ್ವಲ್ಸ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇನ್ನು ನಮಗೆ XI ಬರ್ಕೊಳ್ಳೋಣ. ಅಂದರೆ ಅವರು ಸರಾಸರಿ ಕಂಡುಹಿಡಿಯೋಕ್ಕೆ ಹೇಳಿದಾರಲ್ವ, ಸರಾಸರಿ ಕಂಡುಹಿಡಿಬೇಕು ಅಂತ ಹೇಳಿದರೆ ನಮಗೆ ಸೂತ್ರ ಗೊತ್ತಿದೆ. ಸರಾಸರಿ ಈಕ್ವಲ್ ಟು ಸಮ್ ಆಫ್ FI XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ. ನಮಗೆ ಇಲ್ಲಿ FI ಗೊತ್ತಿದೆ, XI ಬೇಕಲ್ವ. SI ಅಂತ ಹೇಳಿದ್ರೆ ಮಧ್ಯಬಿಂದು ಅಂತ ಹೇಳಿದೆ. ಮಧ್ಯಬಿಂದು ನಾವು ಕಂಡುಹಿಡಬೇಕು ಅಂತ ಅಂದರೆ ಮೇಲ್ಮಿತಿ ಮತ್ತು ಕೆಳಮಿತಿ ಏನಿದೆ ಅದೆರಡನ್ನು ಕೂಡಿ ಡಿವೈಡೆಡ್ ಬೈ 2 ಅಂತ ಮಾಡಬೇಕು. ನಾನು ಹಿಂದೆ ಸೂತ್ರ ಹೇಳಿದೆ, ಮೇಲ್ಮಿತಿ ಮತ್ತು ಕೆಳಮಿತಿ ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ ನಮಗೆ ಮಧ್ಯಬಿಂದು ಸಿಗುತ್ತೆ ಅಂತ. ಅದ್ರ ಒಂದು ಸಿಂಪಲಾಗಿ ಇನ್ನೂ ಒಂದು ಟ್ರಿಕ್ಸ್ ಹೇಳಬೇಕು ಅಂದರೆ, ಇಲ್ಲಿ 0 ಇಂದ 2ರವರೆಗೆ ಕೊಟ್ಟಿದ್ದಾರೆ. 0, 1, 2 ಕೊಟ್ಟಿದ್ದಾರಲ್ವ. ಇಲ್ಲಿ 0 ಮತ್ತು 2 ಇಲ್ಲಿ 3 ಸಂಖ್ಯೆಗಳು ಬಂದಿದೆ. ಇದು ಮಧ್ಯದಲ್ಲಿ 1 ಇದೆ, ಆ ಒಂದನ್ನು ಇಲ್ಲಿ ಬರ್ಕೋಬೋದು. ಹಾಗೆಯೇ 2, 3, 4, 2 ರಿಂದ 4 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನಾವು 3ಅನ್ನು ಬರ್ಕೋಬೋದು. ಅದೇ ರೀತಿ 4, 5, 6 ಕೊಟ್ಟಿದ್ದಾರೆ. ಇದರ ಮಧ್ಯಬಿಂದು 5 ಆಗಿರುತ್ತೆ, 5ನ ಬರ್ಕೋತೀವಿ. ಹೀಗೆ ನಾವು ಮಾಡ್ತಾ ಹೋಗ್ಬೋದು. ನಾನು ಡೈರೆಕ್ಟಾಗಿ ಬರ್ಕೋತೀನಿ, ಇದನ್ನು ನೀವೇ ಸಾಲ್ವ್ ಮಾಡಿ ಬರಿಬೋದು. ಇದರಲ್ಲಿ 7 ಬರುತ್ತೆ, ಇದರಲ್ಲಿ 9 ಬರುತ್ತೆ, ಹಾಗೆಯೇ ಇದು 11, ಇಲ್ಲಿ 13 ಬರುತ್ತೆ. ಇದಾದಮೇಲೆ ನಮಗೆ ಇಲ್ಲಿ FI ಮತ್ತು XI ಸಿಕ್ತು. ನಮಗೆ ಸಮ್ ಆಫ್ FI XI ಬೇಕು. ಅದರಿಂದ ಸಮ್ ಆಫ್ ಅಂತ ಹೇಳಿದರೆ ಇದನ್ನು ಕೂಡಿರೋ ಅಂಥದ್ದು, ಇವೆರಡನ್ನ ಗುಣಿಸಿ ಅಲ್ಲಿ ಬರೋ ಅಂಥ ಸಂಖ್ಯೆನ ನಾವು ಕೂಡಬೇಕಾಗಿರುತ್ತೆ. ಅದರಿಂದ ನಾನು FI XI ಅಂತ ಬರ್ಕೋತಾ ಇದ್ದೀನಿ. ಅಂದರೆ ಇದೆರಡನ್ನ ಗುಣಿಸಿ ನಾವು ಇಲ್ಲಿ ಬರ್ಕೋತಾ ಹೋಗಬೇಕು. 1 1 1, 3 2 6, 5 1 5, 5 7 35, 6 9 54, 2 11 22, 13 3 39.
ಇವಾಗ ನಮಗೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಸಮ್ ಆಫ್ ಎಫ್ ಐ ಬೇಕು, ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೇಕು. ಇಲ್ಲಿ ಎಫ್ ಐ ಇದೆ, ಇದನ್ನು ನಾವು ಕೂಡಿದ್ರೆ ನಮಗೆ ಸಮ್ ಆಫ್ ಎಫ್ ಐ ಸಿಗುತ್ತೆ. ಹಾಗೆಯೇ ಎಫ್ ಐ ಎಕ್ಸ್ ಐ ಏನಿದೆ ಎರಡು ಗುಣಿಸಿ ನಾವು ಇಲ್ಲಿ ಬರ್ಕೊಬಿಟ್ಟಿದ್ದೀವಿ. ಇದು ಸಮ್ ಬೇಕು, ಇದಿಷ್ಟು ಕೂಡಿದ್ರೆ ನಮಗೆ ಸಮ್ ಆಫ್ ಎಫ್ ಐ ಎಕ್ಸ್ ಐ ಸಿಗುತ್ತೆ. ಸಮ್ ಆಫ್ ಎಫ್ ಐ ಅಂತ ಹೇಳಿದ್ರೆ ಇದನ್ನು ಕೂಡಿದ್ರೆ ನಮಗೆ 20 ಸಿಗುತ್ತೆ. ಇದಿಷ್ಟನ್ನು ಕೂಡಿದ್ರೆ 162 ಸಿಗುತ್ತೆ. ಇವಾಗ ನಾವು ಸರಾಸರಿ ಕಂಡುಹಿಡಿಯೋದಕ್ಕೆ ಈಸಿಯಾಗಿ ಬರ್ಕೊಬೋಣ. ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ 162 ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಅಂತ ಅಂದರೆ ಇಲ್ಲಿ 20 ಬಂದರೆ 20ನ್ನು ಬರ್ಕೊಳ್ಳೋಣ. ಇದು ಎರಡನ್ನು ಭಾಗಿಸಿದ್ರೆ ನಮಗೆ 8.1 ಬರುತ್ತೆ. ಇದೇ ಇದರ ಉತ್ತರ ಆಗಿರುತ್ತೆ. ಈ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಏನಂದರೆ ಇದನ್ನು ಯಾವ ವಿಧಾನನ ಬಳಸ್ತಾ ಇದ್ದೀರಾ ಮತ್ತು ಏನಕ್ಕೆ ಬಳಸ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಕ್ವೆಶನ್ನು. ಎಕ್ಸಾಮಲ್ಲಿ ಆ ರೀತಿ ಏನು ಕೇಳೋದಿಲ್ಲ. ಅಕಸ್ಮಾತ್ ಕೇಳಿದ್ರು ನಾವು ಇದು ಯಾವುದೇ ವಿಧಾನವನ್ನು ಬಳಸ್ಬೋದು. ಇದು ನೇರ ವಿಧಾನವಾಗಿರುತ್ತೆ. ನೇರ ವಿಧಾನ ಇದಕ್ಕೆ ಸೂಕ್ತವಾಗಿದೆ, ಅದಕ್ಕೆ ಇದನ್ನು ಬಳಸಿದ್ದೀನಿ ಅಂತ ಬರೆದ್ರೆ ಆಯಿತು, ಅಷ್ಟೇ. ಮತ್ತು ಈ ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಮೇಯ್ನಾಗಿ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು. ಆದರೆ ಬೇಸಿಕ್ ಕಾನ್ಸೆಪ್ಟು ನಮಗೆ ಗೊತ್ತಿರಲೇಬೇಕು. ಕರೆಕ್ಟಾಗಿ ನಾವು ಕೂಡೋದಕ್ಕೆ, ಕಳೆಯೋದಕ್ಕೆ, ಗುಣಿಸೋದಕ್ಕೆ, ಬಾಗಿಸೋದಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಲೆಕ್ಕದಲ್ಲಿ ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾರ್ಖಾನೆಯ, ನಾನು ಹೇಳಿದೆ ಇಷ್ಟೊಂದು ಎಲ್ಲವನ್ನು ಓದಲೇಬೇಕು ಅಂತ ಏನಿಲ್ಲ ಅಂತ, ಸುಮ್ಮನೆ ಇಲ್ಲಿ ಒಂದು ಸಲ ಓದ್ಬೇಡ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಅಂದರೆ ಎಲ್ಲದರಲ್ಲೂ ನಮಗೆ ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಎಫ್ ಐ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಏನನ್ನು ಕಂಡುಹಿಡಿಬೇಕು ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಸರಾಸರಿಯನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಷ್ಟನ್ನೇ ಮಾಡೋಣ ಇವಾಗ. ಓಕೆ, ಇದರಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಣ. ಸಿ ಐ ಏನು ಕೊಟ್ಟಿದ್ದಾರೆ ಅಂದರೆ ವರ್ಗಾಂತರ ಅಂತ ಹೇಳ್ಬೋದು. ಇದನ್ನು ವರ್ಗಾಂತರ 100ರಿಂದ 120. ಇಲ್ಲಿಯೇ ವರ್ಗಾಂತರ ಏನು ಕೊಟ್ಟಿದ್ದಾರೆ ಅದು, ಮತ್ತು ಅವರು ಎಫ್ ಐ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ ಅದು ಬರ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಎಕ್ಸ್ ಐನ ಕಂಡುಹಿಡಬೇಕು, ಅಂದರೆ ಮಧ್ಯಬಿಂದುನ ಕಂಡುಹಿಡಬೇಕು. ಇಲ್ಲಿ 100ರಿಂದ 120 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವರ್ಗಾಂತರ ಕಂಡುಹಿಡಬೇಕು ಅಂತ ಹೇಳಿದ್ರೆ 100 + 120 ಡಿವೈಡೆಡ್ ಬೈ 2 ಅಂತ ಮಾಡಬೇಕಾಗುತ್ತೆ. ಇದನ್ನು ಮಾಡಿದ್ರೆ ನಮಗೆ 110 ಸಿಗುತ್ತೆ. ಇದರ ಮಧ್ಯಬಿಂದು 110 ಆಗುತ್ತೆ. ಅದೇ ರೀತಿ 120 + 140 ಮೇಲ್ಮಿತಿ ಮತ್ತು ಕೆಳಮಿತಿ ಡಿವೈಡೆಡ್ ಬೈ 2 ಅಂತ ಮಾಡಬೇಕು, ಅಂದರೆ 130. ಬೇಕಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ 120 ಇದೆ, ಇಲ್ಲಿ 130 ಇದೆ, ಇಲ್ಲಿ 140 ಇದೆ. ಇದರ ಮಧ್ಯಬಿಂದು 130 ಆಗುತ್ತೆ. ಅದೇ ರೀತಿ 140, 150, 160 ಇದರ ಮಧ್ಯಬಿಂದು 150 ಆಗುತ್ತೆ. ಅದೇ ರೀತಿ ಇಲ್ಲಿ 160, 170, 180 ಇದೆ. 170 ಇದರ ಮಧ್ಯಬಿಂದು ಆಗುತ್ತೆ. 180, 190 ಮತ್ತು 200 ಇದರ ಮಧ್ಯಬಿಂದು 190 ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 110, 130, 150, 170 ಮತ್ತು 190 ಇದರ ಮಧ್ಯಬಿಂದುಗಳಾಗಿರುತ್ತೆ. ಇದಾದಮೇಲೆ ನಮಗೆ ಸರಾಸರಿ ಕಂಡುಹಿಡಿಯೋದಕ್ಕೆ ಎಫ್ ಐ ಎಕ್ಸ್ ಐ ಬೇಕು, ಅದನ್ನು ಹಾಗೆ ಬರ್ಕೋತೀನಿ. ಮತ್ತು ನಾವು ಇಲ್ಲಿ ಎಫ್ ಐ ಎಕ್ಸ್ ಐ ಇದೆ, ನಾವು ಸರಾಸರಿ ಕಂಡುಹಿಡಬೇಕು ಅಂದರೆ ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೇಕಾಗಿರೋದ್ರಿಂದ ಈ ಎರಡನ್ನು ಗುಣಿಸಿ ಬರ್ಕೋಬೋಣ. 12 × 110 ಅಂತ ಹೇಳಿದ್ರೆ 1320 ಆಗುತ್ತೆ. 14 × 130 ಅಂದರೆ 1820 ಆಗುತ್ತೆ. 8 × 150 ಅಂತ ಹೇಳಿದ್ರೆ 1200 ಆಗುತ್ತೆ. 6 × 170 ಅಂದರೆ 1020 ಬರುತ್ತೆ. ಹಾಗೆಯೇ 10 × 190 ಅಂತ ಹೇಳಿದ್ರೆ 1900 ಬರುತ್ತೆ. 1900. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಅಂದರೆ ಇದರಲ್ಲಿ ನಾವು ಸೂತ್ರವನ್ನು ಬಳಸ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನಮಗೆ ಈ ಸೂತ್ರದಲ್ಲಿ ಏನು ಬರುತ್ತೆ, ಈ ಸಮ್ ಆಫ್ ಎಫ್ ಬೇಕಾಗಿರುತ್ತೆ. ಸಮ್ ಆಫ್ ಎಫ್ ಐ ಏನಿದೆ ಅದು ಏನು ಬಂತು, ಇಲ್ಲಿ ಕೂಡಿದ್ರೆ ನಮಗೆ
50 ಸಿಗುತ್ತೆ. ಅದೇ ರೀತಿ ಸಮ್ ಆಫ್ ಎಫ್ ಐ ಎಕ್ಸ್ ಐ, ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೇಕಾಗಿರೋದ್ರಿಂದ ಇದೆರಡು ಇಷ್ಟನ್ನು ಕೂಡಿದ್ರೆ ನಮಗೆ 7260 ಸಿಗುತ್ತೆ. ಇವಾಗ ನಾವು ಸೂತ್ರವನ್ನು ಬಳಸ್ಕೊಳ್ಳೋಣ. ಅಂದರೆ ಸರಾಸರಿ ಕಂಡುಹಿಡಿಯೋದಕ್ಕೆ ಎಕ್ಸ್ ಬಾರ್ ಹಾಕೋತಾ ಇದ್ದೀನಿ. ಸಮ್ ಆಫ್ ಎಫ್ ಐ ಎಕ್ಸ್ ಐ, ಸಮ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಆಗುತ್ತೆ. ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ 7260 ನಮಗೆ ಇಲ್ಲಿ ಕೂಡಿದ್ರೆ ಯಾವ್ದು ಬಂದಿದೆ ಅದು ಬರ್ಕೋತಾ ಇದ್ದೀನಿ. ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಅಂತ ಹೇಳಿದ್ರೆ 50. ಇಲ್ಲಿ 0 ಕ್ಯಾನ್ಸಲ್ ಆಗಿ ಉಳಿದಿದ್ದು 145.20 ಬರುತ್ತೆ. ಅಂದರೆ ಇದನ್ನು ನಾವು ಭಾಗಿಸ್ಬೇಕಾಗತ್ತೆ. 726ನ್ನು 5ರಿಂದ ಭಾಗಿಸಿದ್ರೆ ನಮಗೆ 145.20 ನಮಗೆ ಉತ್ತರ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೂರನೇ ಪ್ರಶ್ನೆ. ಈ ಮೂರನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಈ ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು 18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಸರಾಸರಿನ ಅವರೇ ಕೊಟ್ಟಿದ್ದಾರೆ 18 ಅಂತ. ಇದನ್ನು ಬಳಸ್ಕೊಂಡು ನಾವು ಇಲ್ಲಿ ಬಿಟ್ಟೋಗಿರೋಂಥ ಎಫ್ ಅನ್ನು ಕಂಡುಹಿಡಿಬೇಕು. ಇದು ಅಷ್ಟೇ ಸಿಂಪಲ್ಲು. ಮೊದಲೆಲ್ಲ ಹಿಂದಿನ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸರಾಸರಿನ ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಇದರಲ್ಲಿ ಅವರೇ ಸರಾಸರಿಯನ್ನು ಕೊಟ್ಟು ಈ ಎಫ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಿಂದ ತುಂಬ ಸಿಂಪಲ್ಲಾಗಿ ಇದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಮುಂದಿನ ಲೆಕ್ಕವನ್ನು ನೋಡೋಣ. ಈ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಅವರು ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಸಿ ಐ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಸಿ ಐ ಮತ್ತು ಎಫ್ ಐ ಬರೆಯೋಣ. ಇವಾಗ ಸಿ ಐ ಏನಿದೆ ಅದು ಬರ್ಕೊಂಡಿದ್ದೀನಿ. ಹಾಗೆಯೇ ಎಫ್ ಐ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 7, 6, 9, 13 ಎಫ್ ಕೊಟ್ಟಿದ್ದಾರೆ. ಇಲ್ಲಿ 5, 4. ಅದೇ ರೀತಿ ಎಕ್ಸ್ ಐನ ನಾವು ಕಂಡುಹಿಡ್ಕೋಬೇಕು ಫಸ್ಟು. ಅಂದರೆ ಇವೆರಡಕ್ಕೂ ಇರುವಂಥ ಮಧ್ಯಬಿಂದುನ ನಾವು ಬರ್ಕೋಬೇಕಾಗಿರುತ್ತೆ. ಅಲ್ಲಿ ಏನು ಕೊಟ್ಟಿದ್ದಾರೆ 11, 12, 13 ಕೊಟ್ಟಿದ್ದಾರೆ. ಇದರ ಮಧ್ಯಬಿಂದು ಯಾವುದಾಗುತ್ತೆ 12 ಆಗುತ್ತೆ. ಅದೇ ರೀತಿ 13, 14, 15 ಈ ಮಧ್ಯಬಿಂದು 14 ಆಗುತ್ತೆ. ಹಾಗೆಯೇ 15, 16, 17 ಇಲ್ಲಿ ಮಧ್ಯಬಿಂದು 16 ಆಗುತ್ತೆ. ಈಗ ನಾನು ಕಂಟಿನ್ಯೂ ಮಾಡ್ತಾ ಬರ್ಕೋತಾ ಹೋಗ್ತೀನಿ. 18, 20, 22 ಮತ್ತು 24 ಈಗ ಮಧ್ಯಬಿಂದುಗಳನ್ನ ಬರ್ಕೊಂಡಾಯಿತು. ನಾವು ಸರಾಸರಿ ಕಂಡುಹಿಡಿಬೇಕು ಅಂದರೆ ಎಫ್ ಐ ಮತ್ತು ಎಕ್ಸ್ ಐನ ಗುಣಿಸಿ ಬರ್ಕೋಬೇಕಾಗತ್ತೆ. 12 × 7 ಅಂದರೆ 84 ಆಯಿತು. 14 × 6 ಅಂದ್ರೂ 84. 16 × 9 ಅಂತ ಹೇಳಿದ್ರೆ 144. 18 × 33 ಅಂತ ಹೇಳಿದ್ರೆ 234. ಇಲ್ಲಿ ಎಫ್ ಇದೆ. ಎಫ್ ಇಂಟು 20 ಅಂತಂದರೆ 20 ಎಫ್ ಅಂತ ಹಾಗೆ ಬರ್ಕೊಳ್ಳೋಣ. ಆ ಎಫನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ 5 × 22 ಅಂತ ಹೇಳಿದ್ರೆ 110. 4 × 24 ಅಂತ ಹೇಳಿದ್ರೆ 96. ಇವಾಗ ಲೆಕ್ಕ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಎಫ್ ಐ ಬೇಕು. ಫಸ್ಟು ಸೂತ್ರ ಬರ್ಕೊಳ್ಳೋಣ. ಸರಾಸರಿಯ ಸೂತ್ರ ಸಮ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಬರ್ಕೋಬೇಕು. ಇಲ್ಲಿ ನೋಡೋದಾದರೆ ನಮಗೆ ಸಮ್ ಆಫ್ ಎಫ್ ಐ ಬರ್ಕೋಬೇಕು. ಸಮ್ ಆಫ್ ಎಫ್ ಐ ಬರ್ಕೋತೀವಿ ಅಂತ ಹೇಳಿದ್ರೆ ಇಷ್ಟನ್ನು ಕೂಡಬೇಕು. ಈ ಎಲ್ಲ ಸಂಖ್ಯೆಗಳನ್ನ ಕೂಡಿದ್ರೆ 44 ಬರುತ್ತೆ. ಆದರೆ ಇಲ್ಲಿ ಎಫ್ ಇರೋದ್ರಿಂದ ಪ್ಲಸ್ ಎಫ್ ಅಂತ ಬರ್ಕೊಳ್ಳೋಣ. ಇದಿಷ್ಟು ಸಂಖ್ಯೆಗಳನ್ನ ಕೂಡಿದಾಗ 44 ಪ್ಲಸ್ ಇಲ್ಲಿ ಎಫ್ ಇರೋದ್ರಿಂದ ಎಫನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇನ್ನು ಸಮ್ ಆಫ್ ಎಫ್ ಐ ಎಕ್ಸ್ ಐ ಮಾಡಬೇಕು. ಇದಕ್ಕೂ ಅಷ್ಟೇ ಎಲ್ಲ ಸಂಖ್ಯೆಗಳನ್ನ ಕೂಡಿದಾಗ ನಮಗೆ 752 ಬರುತ್ತೆ. ಪ್ಲಸ್ ಇಲ್ಲಿ 20 ಎಫ್ ಬಂದಿರೋದ್ರಿಂದ ಪ್ಲಸ್ 20 ಎಫ್ ಬರ್ಕೋತಾ ಇದ್ದೀನಿ. ಮತ್ತು ಅವರನ್ನೇ ಕ್ವಶನಲ್ಲಿ ಸರಾಸರಿಯನ್ನು ಕೊಟ್ಟಿದ್ದಾರೆ. ಸರಾಸರಿ ಇಷ್ಟು 18 ಅಂತ ಕೊಟ್ಟಿರೋದ್ರಿಂದ ಈ 18ನ ಹಾಗೆ ಬರ್ಕೋತೀನಿ. ಇಲ್ಲಿ ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ ಇಲ್ಲಿ ಸಮ್ ಆಫ್ ಎಫ್ ಐ ಎಕ್ಸ್ ಐ ಇಲ್ಲಿ ನಾವು ಕಂಡಿಡ್ಕೊಂಡಿದ್ದೀವಿ. ಅದನ್ನು ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. 752 ಪ್ಲಸ್ 20 ಎಫ್ ಅಂತ ಆಯಿತು. ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಬರ್ಕೋಬೇಕು. ಅದಕ್ಕೆ 44 ಪ್ಲಸ್ ಎಫ್ ಅಂತ ಬರೆಯೋಣ. ಇಲ್ಲಿ 18 ಅವರು ಆಲ್ರೆಡಿ ಕೊಟ್ಟಿರೋದ್ರಿಂದ ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇದನ್ನು ಒರೆ ಗುಣಕಾರ ಮಾಡಿದ್ರೆ ಈ 18ರ ಜೊತೆ ಈ ಸಂಖ್ಯೆಗಳನ್ನ ಗುಣಿಸ್ಬೇಕಾಗುತ್ತೆ. 44 ಪ್ಲಸ್ ಎಫ್ ಅಂತ ಆಯಿತು ಈಕ್ವಲ್ ಟು 752 ಪ್ಲಸ್
20 ಎಫ್ ಅಂತ ಆಯಿತು. ಈಗ 18 ಇಂಟು 44 ಅಂದರೆ 792 ಆಗುತ್ತೆ. ಪ್ಲಸ್ 18 ಇಂಟು ಎಫ್ ಅಂತ ಹೇಳಿದ್ರೆ 18 ಎಫ್ ಆಗುತ್ತೆ. ಈಕ್ವಲ್ ಟು 752 ಪ್ಲಸ್ 20 ಎಫ್. ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಈ ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮತ್ತು ಇಲ್ಲಿ ಎಫ್ ಏನಿದೆ ಅದನ್ನೆಲ್ಲ ಒಂದು ಕಡೆ ಬರ್ಕೋಣ. ಇಲ್ಲಿ 792 ಮೈನಸ್ 752 ಈಕ್ವಲ್ ಟು 20 ಎಫ್. ಈ 18 ಎಫ್ ಏನಿದೆ ಅದನ್ನು ಈ ಕಡೆ ಬರ್ಕೊಂಡ್ರೆ ಮೈನಸ್ 18 ಎಫ್ ಆಗುತ್ತೆ. ಇದನ್ನು ನಾವು ಬಿಡಿಸಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಫ್ ಈಕ್ವಲ್ ಟು 20 ಅಂತ ಇದರ ಉತ್ತರ ಸಿಗುತ್ತೆ. ಅಲ್ಲಿ ಸರಾಸರಿಯನ್ನು ಅವರೇ ಕೊಟ್ಟು ಎಫನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಸರಾಸರಿಯನ್ನು ಬಳಸ್ಕೊಂಡು ಈ ಎಫನ್ನು ಕಂಡುಹಿಡಿದೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಂದರೆ 4ನೇ ಪ್ರಶ್ನೆ ಬೇಕಾಗಿದೆ ನಮಗೆ. 4ನೇ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4ನೇ ಪ್ರಶ್ನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ 30 ಮಹಿಳೆಯರು ತಪಾಸಣೆಗೊಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಅವರು ಹೃದಯದ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು. ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಈ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದೆ ಆಲ್ರೆಡಿ, ಯಾವುದನ್ನು ನಾವು ಅವರು ಏನಾದರೂ ಕ್ವೆಶನ್ ಕೊಟ್ಟಿರಲಿ, ನಾವು ಜಸ್ಟು ವರ್ಗಾಂತರ ಮತ್ತು ಅವರು ಕೊಟ್ಟಿರೋಂಥ ಸಂಖ್ಯೆಗಳು ಮಧ್ಯಬಿಂದು ಅಂದರೆ ಫ್ರೀಕ್ವೆನ್ಸಿ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಬರ್ಕೊಬಿಡ್ಬೇಕು. ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ಅಂತ. ಸೇಮ್ ಅದೇ ಮೆಥಡೇ ಇಲ್ಲೇ ಫಾಲೋ ಮಾಡೋಣ. ಇಲ್ಲೂ ಕೂಡ ನಾನು ಯಾವ ಫಾರ್ಮುಲಾ ಹೇಳ್ಕೊಟ್ಟೆ, ಯಾವ ಸೂತ್ರ ಹೇಳಿದೆ ಅದನ್ನು ಇಲ್ಲಿ ಯೂಸ್ ಮಾಡೋಣ. ಎಲ್ಲ ಲೆಕ್ಕೂ ಅದು ಒಂದೇ ಸೂತ್ರ ಕಲ್ತಿದ್ರು ಸಾಕು, ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, 4ನೇ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಸಿ ಐ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 65ರಿಂದ 68 ಅಂತ ಕೊಟ್ಟಿದ್ದಾರೆ. 68ರಿಂದ 71 ಅಂತ ಕೊಟ್ಟಿದ್ದಾರೆ. 71ರಿಂದ 74, 74ರಿಂದ 77, 77ರಿಂದ 80, 80ರಿಂದ 83, ಹಾಗೆಯೇ 83ರಿಂದ 86 ಕೊಟ್ಟಿದ್ದಾರೆ. ಮತ್ತು ಎಫ್ ಐ ಕೊಟ್ಟಿದ್ದಾರೆ. ಫಸ್ಟು ಇದು ಲೈನ್ ಬರ್ಕೊಬಿಡೋಣ. ಇವಾಗ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಅವ್ರು ಕೊಟ್ಟಿರೋಂಥ ಕ್ವೆಶನ್ನು ಫಸ್ಟು ಎಫ್ ಐ ಕೊಟ್ಟಿದ್ದಾರೆ. ಎಫ್ ಐ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2, 4, 3, 8, 7, 4, 2 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಎಕ್ಸ್ ಐ ಕಂಡುಹಿಡ್ಕೋಬೇಕು. ಎಕ್ಸ್ ಐ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇದರ ಮಧ್ಯಬಿಂದು ಕಂಡುಹಿಡಬೇಕು. ಇಲ್ಲಿ 65 ಇದೆ. 65, 66, 66, 67, 68 ಇಲ್ಲಿ ಸಮಸಂಖ್ಯೆಗಳಾಯಿತು. ಇದ್ರ ಮಧ್ಯದಲ್ಲಿ ನಮಗೆ ಸಂಖ್ಯೆ ಬೇಕಾಗಿರುವಂಥದ್ದು, ಅದಕ್ಕೆ ನಾನು 66.5 ಅಂತ ಬರ್ಕೋತಿದ್ದೀನಿ. ನಾವು ಇನ್ನು ಮಧ್ಯದಿಂದ ಸೂತ್ರನೇ ಮಾಡ್ತೀನಿ ಅಂತ ಅಂದ್ರೂ 65 + 68 ಡಿವೈಡೆಡ್ ಬೈ 2 ಅಂತ ಮಾಡಬೇಕಾಗತ್ತೆ. ಅದು ಮಾಡಿದ್ರೂ ಕೂಡ ನಮಗೆ 66.5 ಬರುತ್ತೆ. ಇದು ಸಿಂಪಲ್ ಈಸಿ ಟ್ರಿಕ್ಸ್ ಅಂತಲೇ ಹೇಳ್ಬೋದು. 68, 69, 70, 71 ಅಂತ ಹೇಳಿದ್ರೆ ಇಲ್ಲಿ ಮಧ್ಯ ಬರೋವಂಥ ಸಂಖ್ಯೆ 69, 70 ಆಗುತ್ತೆ. ಇದ್ರ ಮಧ್ಯೆ ಇರೋವಂಥ ಸಂಖ್ಯೆ ನಮಗೆ ಮಧ್ಯ ಬಿಂದು ಆಗಿರುತ್ತೆ. ಅದರಿಂದ 69.5 ಅಂತ ಬರಿಬೋದು. ಹೀಗೆ 71ರಿಂದ 74 ಅಂತ ಬಂದರೆ ಇದರಲ್ಲಿ 72.5 ಆಗುತ್ತೆ. ಇಲ್ಲಿ 75.5, ಇಲ್ಲಿ 78.5, 81.5, 84.5 ಅಂತ ಆಗುತ್ತೆ. ಇವಾಗ ನಾವು ಎಫ್ ಐ ಎಕ್ಸ್ ಐನ ಬರ್ಕೋಬೇಕು. ಎಫ್ ಐ ಎಕ್ಸ್ ಐ ಅಂದರೆ ಈ ಎರಡು ಸಂಖ್ಯೆಗಳನ್ನ ಗುಣಿಸ್ಕೋಬೇಕಾಗತ್ತೆ. 2 × 66.5 ಅಂತ ಹೇಳಿದ್ರೆ ನಮಗೆ 133. 4 × 69.5 ಅಂತ ಹೇಳಿದ್ರೆ 278 ಬರುತ್ತೆ. 278. ಹಾಗೆಯೇ 3 × 72.5 ಅಂದರೆ 217.5. ಇದನ್ನೆಲ್ಲ ಹಾಗೆ ಸಾಲ್ವ್ ಮಾಡ್ತಾ ಹೋಗಿ ನಾನು ಡೈರೆಕ್ಟಾಗಿ ಬರೀತೀನಿ. ಇಲ್ಲಿ 604, 549.5, 326, 169. ಇವಾಗ ನಾವು ಸರಾಸರಿಯನ್ನು ಕಂಡುಹಿಡಿತಾ ಇರೋದ್ರಿಂದ ಸರಾಸರಿ ಸೂತ್ರಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಫಸ್ಟು ಸರಾಸರಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸಮ್ ಆಫ್ ಎಫ್ ಐ ಎಕ್ಸ್ ಐ
ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಬೇಕು. ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ ಇದಿಷ್ಟನ್ನು ನಾವು ಕೂಡಿ ನಾವು ಬರ್ಕೋಬೇಕಾಗತ್ತೆ. ಇದಿಷ್ಟು ಕೂಡಿದ್ರೆ 2277 ಬರುತ್ತೆ. ಅದೇ ರೀತಿ ಎಫ್ ಐನ ನಮಗೆ ಕೂಡಿದ್ರೆ 30 ಬರುತ್ತೆ. ಈಕ್ವಲ್ ಟು ಎಫ್ ಐ ಎಕ್ಸ್ ಐ ಅಂತಂದರೆ 2277. ಸಮ್ ಆಫ್ ಎಫ್ ಐ ಅಂತ ಹೇಳಿದ್ರೆ 30. ಇಲ್ಲಿ 2277ನ 30ರಿಂದ ಭಾಗಿಸಿದ್ರೆ ನಮಗೆ 75.9 ಇದರ ಉತ್ತರ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ, ನಾವು ಆ ಟೇಬಲ್ನ ಏನು ಬರ್ಕೋತೀವಿ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೇಬಲ್ನ ಬರ್ಕೊಂಡ್ರೆ ನಾವು ಈಸಿಯಾಗಿ ಆ ಸೂತ್ರ ಗೊತ್ತಿದ್ರೆ ಈಸಿಯಾಗಿ ಅದನ್ನು ಸಿಂಪ್ಲಿಫೈ ಮಾಡಿಬಿಡ್ಬೋದು. ಅದರಲ್ಲೂ ಸರಾಸರಿ, ಮಧ್ಯಾಂಕ, ಬಹುಲಕ ಏನು ಬರುತ್ತೆ ಇದರಲ್ಲಿ ಸರಾಸರಿ ಕೇಳಿದರೆ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಇದನ್ನು ಈಸಿಯಾಗಿ ನಾವು ಅಟೆಂಡ್ ಮಾಡಿಬಿಡ್ಬೋದು. ಓಕೆ, ಈ ವಿಡಿಯೋದಲ್ಲಿ ನಾನು ಇಷ್ಟು 4 ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು 5, 6, 7, 8 ಮತ್ತು 9ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇದಿಷ್ಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.